ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಂದಿನ ಸಂಚಿಕೆಯಲ್ಲಿ ತನ್ವಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಂಚಿಕೆ ಶುರುವಿನಲ್ಲಿ ಕಾಮಂತ್ರವರು ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಮ್ಮ ಪೂಜಾ, ಆ ಆದಿ ಮತ್ತು ಮೈದನ ಸೇರಿಕೊಂಡು ಏನಾದರೂ ಮಾಡಲಿ, ಆದರೆ ನಾನು ನಿನಗೊಂದು ಮುಖ್ಯವಾಗಿರೋ ಜವಾಬ್ದಾರಿನ ಕೊಟ್ಟಿದ್ದೀನಿ. ನೋಡು, ಫಸ್ಟ್ ನೀನು ಅದ್ರ ಕಡೆನೇ ಗಮನ ಕೊಡಮ್ಮ ಅಂತ ಕಾಮತ್ರವರು ಹೇಳ್ತಾರೆ. ಮಾವ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಾವ ಅಂತ ಪೂಜಾ ಕೇಳ್ತಾ ಇರಬೇಕಾದ್ರೆ, ಏನಮ್ಮ ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ನಿನಗೇನು ವಿಷಯ ಗೊತ್ತಾಗ್ತಿಲ್ವಾ? ಅದು ಏನಿಲ್ಲಮ್ಮ, ತನ್ಮಯ್ಗೆ ಕಂಪ್ನಿ ಯಾರೂ ಇಲ್ವಂತೆ. ಅವನು ಬೇಜಾರು ಮಾಡ್ಕೊಂಡಿದ್ದ. ಅವನಿಗೆ ಕಂಪ್ನಿ ಕೊಡೋಕ್ಕೆ ನೀನು ಇವಾಗ ಒಬ್ಬರನ್ನ ತಯಾರು ಮಾಡಬೇಕು. ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರೋದು ಅಂತ ಕಾಮತ್ರಯವರು ನಗ್ತಾ ಹೇಳ್ತಾರೆ. ತಕ್ಷಣವೇ ಆಗ ಪೂಜಾ ನಾಚ್ಕೊಬಿಡ್ತಾಳೆ. ಕಿಶನ್ ಕೂಡ ಪೂಜಾನ ರೇಗಿಸ್ತಾ ಇರ್ತಾನೆ. ನೀನು ಅಪ್ಪ ಹೇಳಿದ್ದು ಕೇಳಿಸ್ತಾ ಅಂತ ಹೇಳ್ತಾನೆ. ಹಾಂ ಕೇಳಿಸ್ತು ಅಂತ ಪೂಜಾ ಅಂತ ಹೇಳಿ, ಸರಿ ನಮಗೆ ದೇವಸ್ಥಾನಕ್ಕೇನೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಎದ್ದು ಬಾ ಕಿಶನ್ ಅಂತ ಪೂಜೆ ಹೇಳಿದ ತಕ್ಷಣವೇ, ಏನು ದೇವಸ್ಥಾನಕ್ಕೇನೆ ಹೋಗ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ. ಹೌದು, ಯಾಕೆಂದರೆ ಕಿಶನ್ ಹೊಸ್ದಾಗಿನೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನಲ್ವಾ, ಕೆಲಸಕ್ಕೆಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತ, ಹಾಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಬರೋಣ ಅಂತ ಹೇಳಿ ಬಾಯ್ ಅಂತ ಹೇಳಿ ಅಲ್ಲಿಂದ ಇಬ್ಬರು ಹೊರಟ್ಬಿಡ್ತಾರೆ. ಆಮೇಲೆ ಈ ಕಡೆ ಅದು ಅಪ್ಪ ಪೂಜಾ ಮತ್ತು ಕಿಶನ್ ಈ ಥರ ಖುಷಿಯಾಗಿರೋದನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವೇನಪ್ಪ ಅಂತ ಆದಿಯವರು ಹೇಳ್ತಾ ಇದ್ರೆ, ಹೌದು ಕಣೋ, ಪಾಪ ಪೂಜಾಗೆ ಕಿಶನ್ ಏನೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅನ್ನೋದು ಬೇಜಾರಿತ್ತು. ಆದರೆ ಈಗ ಬಾಗಿನ ನೆಪದಲ್ಲಿ ಅವನಿಗೂ ಒಂದು ಕೆಲಸ ಸಿಕ್ಕಿಲ್ವಾ, ಪೂಜಾ ಖುಷಿಯಾಗಿದ್ದಾಳೆ ಅಂತ ಕಾಮತ್ರವರು ಹೇಳ್ತಾರೆ. ಇನ್ನು ಕನಿಕಾಗೆ ಒಬ್ಬಳಿಗೆ ಏನಾದರೂ ಒಂದು ಮದುವೆ ಆದರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಬಹುದು ಅಂತ ಕಾಮತ್ರವರು ಹೇಳ್ತಾರೆ. ಅಯ್ಯೋ ಅಪ್ಪ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹತ್ರ ಕನಿಕಾ ಮದುವೆ ಬಗ್ಗೆನೇ ಮಾತಾಡೋಣ ಅಂತ ಬಂದಿರೋದು. ಅವಳಿಗೆ ಯಾವುದಾದ್ರೂ ಹುಡುಗನ್ನ ಏನಾದರೂ ನೋಡಿದ್ರಪ್ಪ ಅಂತ ಆದಿಯವ್ರು ಕೇಳ್ತಾರೆ. ಇಲ್ಲ ಅಂತ ಕಾಮತ್ರವರು ಹೇಳಿದ ತಕ್ಷಣವೇ, ಅಪ್ಪ ಕನಿಕಾ ಯಾವುದೋ ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ, ಹಾಗಾಗಿ ಹುಡುಗನ್ನ ಅವಳೇನೇ ನೋಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಆದಿ ಹೇಳಿದ ತಕ್ಷಣವೇ, ಏನಪ್ಪ ಹೇಳ್ತಿದ್ಯಾ? ನಮ್ಮ ಬೆನ್ನಿಂದೆ ಅವಳು ಇಷ್ಟೆಲ್ಲ ನಡೆಸ್ತಾ ಇದ್ದಾಳ? ಮುಂಚೆನೇ ಹಠಮಾರಿ ಹುಡುಗಿ, ಹೇಗಿದ್ದಾನೋ ಏನೋ, ನಾವು ಒಂದ್ಸರಿ ನೋಡಬೇಕು ಅಂತ ಕಾಮತ್ರವರು ಹೇಳ್ತಾರೆ. ಹೌದಪ್ಪ, ಅದಕ್ಕೋಸ್ಕರನೇ ಅವಳ ಹತ್ರ ಹುಡುಗ ಯಾರು ಅಂತ ಕೇಳಿದ್ರೆ ಅವಳು ಬಾಯೇ ಬಿಡ್ತೀರ ಅಂತ ಹೇಳ್ತಾರೆ ಆದಿ. ಕಾಮತ್ರವರು, ಹೌದಾ, ಹಾಗಾದರೆ ನಾವೇನಾದರೂ ಮಾಡಲೇಬೇಕು ಕಣೋ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಕಾಮತ್ರವರು ಹೇಳ್ತಿರ್ಬೇಕಾದ್ರೆ, ಹೌದು ಮಾವ, ನನಗೂ ಕೂಡ ಅದೇ ಚಿಂತೆ. ಹುಡುಗನ ಬಗ್ಗೆ ನನಗೂ ಕೂಡ ಸ್ವಲ್ಪ ಅನುಮಾನ ಇದೆ, ಹಾಗಾಗಿ ಅವಳಿಂದ ಇನ್ನಷ್ಟು ತಿಳ್ಕೋಬೇಕು ಅಂತ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಮಾವ. ನಿಮಗೆ ಒಪ್ಪಿಗೆ ಆದರೆ ನಾನು ಅದನ್ನು ಹೇಳ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದೇನಂತ ಹೇಳಮ್ಮ ಅಂತ ಕಾಮತ್ರ ಹೇಳಿದ ತಕ್ಷಣ ಭಾಗ್ಯ ತನ್ನ ಪ್ಲ್ಯಾನ್ನೆಲ್ಲ ಹೇಳ್ತಾಳೆ. ಓ, ಈ ಪ್ಲ್ಯಾನ್ ತುಂಬಾ ಚೆನ್ನಾಗಿದೆಯಮ್ಮ, ಹೀಗೆ ಮಾಡೋಣ ಅಂತ ಕಾಮತ್ರವರು ಹೇಳಿದ ತಕ್ಷಣವೇ, ಮಾವ ಅವಳು ಈ ಮನೆಗೇನೆ ಆ ಹುಡುಗನ್ನ ಕರ್ಕೊಂಡು ಬರಲಿ, ಆಗ ಅವನ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲಿ ಕನಿಕಾ ಅಕ್ಷತಾಗೆ ಫೋನ್ ಮಾಡಿಬಿಟ್ಟು, ಅದು ಅಕ್ಷತಾ, ಒಂದು ದೊಡ್ಡ ಬ್ಲಂಡರ್ ಆಗಿಬಿಟ್ಟಿದೆ ಬ್ರೋ, ಕೊಟ್ಟಿರೋ 20 ಲಕ್ಷ ಚೆಕ್ನ ಎಲ್ಲೋ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಕನಿಕಾ ಹೇಳಿದ ತಕ್ಷಣವೇ ಆಗ ಅಕ್ಷತಾ ಮಾತ್ರ ತುಂಬಾ ಕೋಪ ಮಾಡಿಕೊಂಡು, ನಿನಗೆ ಒಂದು ಸ್ವಲ್ಪನೂ ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಇಷ್ಟೊಂದು ಬೇಜವಾಬ್ದಾರಿಯಿಂದ ಇದ್ದರೆ ಹೇಗೆ ನೋಡು, ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, 20 ಲಕ್ಷ ಚೆಕ್ನ ಹುಡುಕಿ ನೀನು ತಗೊಂಡು ಬರಲೇಬೇಕು ಅಂತ ಅಕ್ಷತಾ ಹೇಳ್ತಾ ಇರಬೇಕಾದ್ರೆ, ಏನು ಆರ್ಡ್ರ್ ಮಾಡ್ತಿದ್ಯಾ? ಫಸ್ಟ್ ಆಫ್ ಆಲ್ ಇದು ನಿನ್ನ ಮಿಸ್ಟೇಕ್, ಅಷ್ಟೊಂದು ದುಡ್ಡು ತೆಗೆದಿರೋದು ನೀನು ತಾನೇ, ಇವಾಗ ನಾನೇನು ಮಾಡ್ತೀಯಾ ಅಂತಂದರೆ ನನ್ನನ್ನು ನೀನು ಹೆಚ್ಚು ಅಂತಂದರೆ ಆ ಬರೋ ದುಡ್ಡಲ್ಲಿ ನನ್ನ ಶೇರ್ ನನಗೆ ಕೊಡಲ್ಲ ತಾನೇ, ಆಯಿತು ಕೊಡಬೇಡ, ಆ 20 ಲಕ್ಷ ನೀನೇನೆ ಅದನ್ನು ಫೈನ್ ಅಂತ ತುಂಬ್ಕೊ ಬ್ರೋ ಕೇಳಿದಾಗ ಅದು ಏನು ಆನ್ಸರ್ ಮಾಡ್ಕೋತೀಯೋ ನೀನೇನೆ ಮಾಡ್ಕೊ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾಳೆ ಕನಿಕಾ. ಆಗ ಅದೇ ಟೈಮ್ಗೆ ಸರಿಯಾಗಿ ಭಾಗ್ಯನೂ ಕೂಡ ಆ ಚೆಕ್ಕನ್ನು ಹಿಡ್ಕೊಂಡು ಕನಿಕಾ ಹಿಂದೆನೇ ಬಂದು ನಿಂತ್ಕೊಂಡಿರ್ತಾಳೆ. ಇಲ್ಲೇನೆ ಕೆಲಸ ನಿನಗೆ, ನಾನು ಫೋನಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ ಕೇಳಿಸ್ಕೊಳ್ಳೋಕ್ಕೆ ಬಂದು ನಿಂತಿದ್ಯಾ ಅಂತ ಕನಿಕಾ ಬೈತಾ ಇರಬೇಕಾದ್ರೆ, ನೋಡು ಕನಿಕಾ, ನೀನು ಯಾರ ಹತ್ರ ಮಾತಾಡ್ತಿದ್ಯೋ ಅಥವಾ ನೀನು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಳಕ್ಕಂತ ನಾನಿಲ್ಲಿ ಬಂದಿಲ್ಲ, ಈ ಚೆಕ್ಕಲ್ಲಿ ನಿನ್ನ ಹೆಸರಿತ್ತು, ಹಾಗಾಗಿ ಇದನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ ಅಂತ ಚೆಕ್ನ ಕನಿಕಾ ಕೈಗೆ ಕೊಟ್ಟಿದ ತಕ್ಷಣ ಕನಿಕಾ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಗಿಬಿಡ್ತಾಳೆ. ಅದಾಗಿ ಕನಿಕಾ,
ಇನ್ನು ಒಂದು ಮಾತು, ನಾಳೆ ನೀನು ಪ್ರೀತಿಸ್ತಿರೋ ಹುಡುಗಂಗೆ ಮನೆಗೆ ಬರೋಕೆ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಈ ಮಾತು ಕೇಳಿಸ್ಕೊಂಡು ಕನಿಕಾಗೆ ತುಂಬ ಕೋಪ ಬರುತ್ತೆ. ಏನು ಆರ್ಡರ್ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಆ ಕೆಲಸ ಆಗಲ್ಲ ಅಂತ ಕನಿಕಾ ಹೇಳ್ತಾ ಇರಬೇಕಾದ್ರೆ, ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಮಾವ ಹೇಳಿದ್ದು ಅಂತ ಭಾಗ್ಯ ಹೇಳ್ತಾಳೆ. ಓ, ಅಷ್ಟು ಬೇಗನೆ ಹೋಗ್ಬಿಟ್ಟು ಅಪ್ಪನಿಗೂ ಕೂಡ ಚಾಡಿ ಹೇಳ್ಬಿಟ್ಯಾ? ನಾಚಿಕೆ ಆಗಲ್ವಾ ನಿನಗೆ ಇಂಥ ಕೆಲಸ ಮಾಡೋಕೆ ಅಂತ ಕನಿಕಾ ಬೈತಾ ಇರ್ತಾಳೆ. ನೋಡು ಕನಿಕಾ, ಇದು ಚಾಡಿ ಅಂತನಾದರೂ ಅನ್ಕೋ, ನೀನು ಏನಂತನಾದರೂ ಅನ್ಕೋ, ಆದರೆ ನಾನು ನಿನ್ನ ಮೇಲೇ ಕಾಳಜಿಯಿಂದನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಪ್ರೀತಿ ಅಂತಂದರೆ ನಿನ್ನ ವೈಯಕ್ತಿಕ ವಿಷಯ ಇರಬಹುದು, ಆದರೆ ಮದುವೆ ಅಂತಂದರೆ ನಿನ್ನ ವೈಯಕ್ತಿಕ ವಿಷಯ ಅಲ್ಲ. ಎರಡು ಕುಟುಂಬಗಳ ಸಂಬಂಧ ಬೆಸೆಯೋದು. ಹಾಗಾಗಿನೇ ನಾನು ಹೇಳ್ತಾ ಇರೋದು. ಅದಕ್ಕೆ ನೀನು ಆ ಹುಡುಗನ ಮನೆಯವ್ರನ್ನ ನಾಳೆ ಕರೆಸಲೇಬೇಕು ಅಂತ ಭಾಗ್ಯ ಹೇಳ್ತಾಳೆ. ಆಗ ಕನ್ನಿಕಾ ಕೋಪ ಮಾಡಿಕೊಂಡು ಗೋ ಟು ಹೆಲ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಭಾಗ್ಯ ಕಿಚನ್ ಹತ್ರನೇ ನಿಂತ್ಕೊಂಡು ಎಂಬ್ರಾಯ್ಡ್ರಿ ಕೆಲಸನ ಮಾಡ್ತಾ ಇರ್ತಾರೆ. ಸ್ವಾಮಿ ಅಣ್ಣ ಅಡುಗೆ ಮಾಡ್ತಾ ಇದ್ದಾರಾ? ಅದು ಮೇಡಮ್, ಇವತ್ತು ಎಷ್ಟು ಅಕ್ಕಿ ಹಾಕಲಿ ಅಂತ ಕೇಳ್ತಾರೆ. ಅಯ್ಯೋ ಸ್ವಾಮಿ ಅಣ್ಣ, ಹೊಸ್ದಾಗಿ ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇರೋದು ನೀವು? ಮನೆಯವ್ರಿಗೆ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಅದು ಮೇಡಮ್, ಎಷ್ಟು ವರ್ಷದಿಂದ ನಾನು ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಬಂದು ಕಮ್ಮಿ ಸಮಯದಲ್ಲೇ ಮನೆಯವ್ರ ಮನಸ್ಸನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಈ ಕೆಲಸ ನನ್ನ ಕೈಲಿಂದ ಆಗ್ತಾನೇ ಇರಲಿಲ್ಲ. ನಿಮಗೆ ಗೊತ್ತಿಲ್ಲದಿರೋ ಕೆಲಸ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಅಂತ ಸ್ವಾಮಿಯವರು ಭಾಗ್ಯನ ಹೊಗಳ್ತಾ ಇರಬೇಕಾದ್ರೆ ಆಗ ತನ್ಮಯ್ ಕೂಡ ಅಲ್ಲಿಗೇನೆ ಬಂದು, ಹೌದು, ನಮ್ಮ ಅಮ್ಮನ ಕೈಯಲ್ಲಿ ಆಗದೇ ಇರೋ ಕೆಲಸನೇ ಇಲ್ಲ, ಅಮ್ಮ ತುಂಬ ಚೆನ್ನಾಗಿದೆ ಅಂತ ತನ್ಮಯ್ ಹೇಳ್ತಾನೆ. ಅಂದಾಗೆ ಅಮ್ಮ ಎಷ್ಟು ಮಾಡಿದೀಯಾ ಅಂತ ಕೇಳ್ತಾನೆ. ಅದು ತನ್ಮಯ್, ಸ್ವಲ್ಪ ಕಮ್ಮಿನೇ ಆಗಿದೆ ಕಣೋ, ಯಾಕಂತಂದರೆ ಸಮಯ ಬೇರೆ ಕಮ್ಮಿ ಇದೆ ಅಲ್ವಾ, ಹಾಗಾಗಿ ಅಂತ ಭಾಗ್ಯ ಹೇಳ್ತಾಳೆ. ಇನ್ನೊಂದು ಕಡೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಮೀನಾಕ್ಷಿನೇ ತುಂಬ ಕೋಪ ಮಾಡಿಕೊಂಡು ಹೋಗಿ ಸೋಫಾ ಮೇಲೆ ಕೂತ್ಕೊಬಿಡ್ತಾಳೆ. ಆಗ ಭಾಗ್ಯ ತನ್ಮಯ್ಗೆ ಕೇಳ್ತಾಳೆ, ನಿನ್ನ ಬರ್ತಡೇ ಬೇರೆ ಹತ್ರ ಬರ್ತಿದೆಯಲ್ಲ, ಏನು ಗಿಫ್ಟ್ ಬೇಕು ಅಂತ ಕೇಳ್ತಾಳೆ. ಆಗ ನೋಡಮ್ಮ, ಇದು ಬರ್ತ್ಡೇ ಗಿಫ್ಟ್, ನನಗೆ ಏನೂ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ತನ್ಮಯ್ ಕೋಪ ಮಾಡಿಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲ, ಇವನಿಗೆ ಏನಾಗಿದೆ? ಪ್ರತಿ ತಿಂಗಳು ಬರ್ತ್ಡೇ ಬರೋಕ್ಕೆ ಮುಂಚೆನೇ ಆ ಗಿಫ್ಟ್ ಬೇಕು, ಈ ಗಿಫ್ಟ್ ಬೇಕು ಅಂತ ಕುಣಿತಾ ಇದ್ದ, ಆದರೆ ಈ ಸರಿ ಏನಾಗಿದೆ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಆದಿ ಆಫೀಸ್ನಿಂದ ಮನೆ ಒಳಗಡೆ ಬಂದಿದ್ದ ತಕ್ಷಣವೇ, ಆದಿ, ಏನು ಇಷ್ಟು ಬೇಗನೆ ಆಫೀಸ್ನಿಂದ ಬಂದುಬಿಟ್ಟಿದೆಯಲ್ಲ ಅಂತ ಮೀನಾಕ್ಷಿ ಅವ್ರು ಕೇಳ್ತಾರೆ. ಹೌದು ಅತ್ತೆ, ಧರ್ಮರಾಜ್ ಅವ್ರಿಗೆ ಆಪ್ರೇಷನ್ ಆಗಿದೆ ಅಲ್ವಾ, ಹಾಗಾಗಿ ಗೆಳತಿ ಒಬ್ಬರೇ ಆಸ್ಪತ್ರೆಯಲ್ಲಿದ್ದಾರೆ, ಭಾಗ್ಯನ ಕರ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಅಂತಲೇ ಬಂದಿರೋದು ಅಂತ ಆದಿಯವ್ರು ಹೇಳಿದ ತಕ್ಷಣವೇ ಆಗ ಮೀನಾಕ್ಷಿ ತುಂಬಾ ಕೋಪ ಮಾಡಿಕೊಂಡು, ಏನಾಗಿದೆ, ಆಫೀಸ್ ಕಡೆನೇ ಗಮನ ಕೊಡು ಅಂತಂದರೆ ಬೇಡದಿರೋ ವಿಷಯಕ್ಕೆ ಗಮನ ಕೊಡ್ತಾ ಇದ್ದೇನಲ್ಲ ಅಂತ ಬೈತಾರೆ. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ಪಾಪ ಗೆಳತಿಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಟೈಮ್ನಲ್ಲಿ ನಾವು ಅವ್ರ ಜೊತೆಗೆ ಇರಬೇಕಲ್ವಾ? ಇನ್ಫ್ಯಾಕ್ಟ್ ಕೆಲಸ ಬೇಗ ಆಯಿತು, ಆಫೀಸ್ನಲ್ಲಿ ಒಂದು ವೇಳೆ ಕೆಲಸ ಏನಾದರೂ ಆಗಿಲ್ಲ ಅಂತಂದ್ರೂ ಕೂಡ ನಾನು ಮನೆಗೇ ಬೇಗನೆ ಬರ್ತಾ ಇರ್ತೆ, ಯಾಕಂದರೆ ಇವತ್ತು ನನಗೆ ಆಸ್ಪತ್ರೆಗೆ ಹೋಗಲೇಬೇಕಿತ್ತು ಅಂತ ಆದಿ ಮಾತಾಡ್ತಾ ಇರಬೇಕಾದ್ರೆ ಆಗ ಭಾಗ್ಯ ಬಂದು, ಆದಿಯವರೇ, ಡಿಸೈನ್ ಮಾಡಿದ್ದೀನಿ, ಹೇಗಿದೆ ಅಂತ ತೋರಿಸ್ತಾಳೆ. ಭಾಗ್ಯ ತುಂಬಾ ಚೆನ್ನಾಗಿದೆ ಅಂತ ಆದಿ ಅಪ್ರಿಷಿಯೇಟ್ ಮಾಡ್ತಾನೆ. ಅತ್ತೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಮೀನಾಕ್ಷಿಗೆ ತೋರಿಸ್ತಾರೆ. ಆದರೆ ಮೀನಾಕ್ಷಿ ಕೋಪ ಬಂದು ಮುಖನ ತಿರುಗಿಸ್ಕೊಟ್ಬಿಡ್ತಾರೆ. ಭಾಗ್ಯ ತುಂಬಾ ಚೆನ್ನಾಗಿದೆ, ನಿಮಗೆ ಅಂತ ನಾನು ಇನ್ನಷ್ಟು ಒಂದು ಡಿಸೈನ್ಗಳನ್ನು ಕೂಡ ನಾನು ಡೌನ್ಲೋಡ್ ಮಾಡಿದ್ದೀನಿ ಅಂತ ಆದಿ ಹೇಳಿದ ತಕ್ಷಣ, ಥ್ಯಾಂಕ್ ಯು ಸೋ ಮಚ್ ಆದಿಯವರೇ, ನಾವು ಡಿಸೈನ್ ಮಾಡಲಿ ಅಂತ ತಲೆ ಕೆಡಿಸ್ಕೊಂಡಿದೆ, ಕೊನೆಗೂ ಕೂಡ ನೀವು ನನಗೆ ಹೆಲ್ಪ್ ಮಾಡಿದ್ರಿ ಅಂತ ಭಾಗ್ಯ ಹೇಳ್ತಿದ್ದಾಗೆ, ಭಾಗ್ಯ ಬೇಗನೆ ರೆಡಿಯಾಗಿ ಬನ್ನಿ, ಆಸ್ಪತ್ರೆಗೆ ಹೋಗೋಣ ಅಂತ ಆದಿ ಹೇಳ್ತಾರೆ. ಆದಿಯವರೇ, ನಾವು ಒಂದಿಷ್ಟು ಕೊರಿಯರ್ ಮಾಡಬೇಕು, ಅದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ, ದಾರಿಯಲ್ಲಿ ಹೋಗ್ತಾ ಕೊರಿಯರ್ ಮಾಡಿಬಿಟ್ಟು ಹೋಗೋಣ ಅಂತ ಆದಿಯವ್ರಿಗೆ ಹೇಳಿದ ತಕ್ಷಣ, ಸರಿ ಆಯಿತು ಭಾಗ್ಯ, ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ತೊಗೊಂಡು ಬನ್ನಿ ಅಂತ ಆದಿ ಹೇಳಿದ ತಕ್ಷಣ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿ ಮೀನಾಕ್ಷಿ ತುಂಬಾ ಕೋಪ ಮಾಡಿಕೊಂಡು, ಇಲ್ಲ, ಹೀಗೆ ಆಗ್ತಾ ಹೋದರೆ ಆದಷ್ಟು ಬೇಗನೆ ನಮ್ಮ ಆದಿ ಅಮ್ಮವ್ರ ಗಂಡನೇ ಆಗಿಬಿಡ್ತಾನೆ, ಇಷ್ಟು ದಿನ ಅತ್ತೆ ನೀವು ಹೇಳ್ದಾಗೇನೆ ಅಂತ ಹೇಳ್ತಿದ್ದವನು ಈಗ ಭಾಗ್ಯ ನೀನು ಹೇಳ್ದಾಗೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಇನ್ನು ಭಾಗ್ಯಗಂತೂ ನಾನು ಎಷ್ಟೆಲ್ಲ ರಿಸ್ಟ್ರಿಕ್ಟ್ ಹಾಕಿದ್ರೆ ಆದರೆ ಅದನ್ನೆಲ್ಲ ಕೂಡ ಅವಳು ಗಾಳಿಗೇ ತೂರ್ಬಿಟ್ಟು ಅವಳಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾಳೆ. ಇನ್ನು ಇದನ್ನೆಲ್ಲ ಹೇಳಿ ನಾನು ಅಣ್ಣನ ಹತ್ರ ಕೂಡ ಹೇಳೋಕ್ಕಾಗಲ್ಲ, ಅಣ್ಣ ಎಲ್ಲರಿಗಿಂತ ಮುಂಚೆ ಆ ಭಾಗ್ಯಂಗೆ ಸಪೋರ್ಟಿವ್ ಆಗಿದ್ದಾನೆ. ಇಲ್ಲ, ಈ ಭಾಗ್ಯನೇ ಹೀಗೇನೆ ನಾವು ಮುಂದುವರಕ್ಕೆ ಬಿಟ್ಟರೆ ಈ ಮನೆಯಲ್ಲಿ ಆದಿ, ನಾನು, ಅಣ್ಣ ಎಲ್ಲರೂ ಕೂಡ
ನಮ್ಮ ಅಸ್ತಿತ್ವನ ನಾವು ಕಳ್ಕೋಬೇಕಾಗತ್ತೆ. ಇದನ್ನು ನಾನು ಏನಾದರೂ ಕೂಡ ತಡಿಲೇಬೇಕು ಅಂತ ಮೀನಾಕ್ಷಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆದಿ ಮತ್ತು ಭಾಗ್ಯ ಕಾರ್ನರಲ್ಲಿ ಹೋಗ್ತಾ ಇರ್ತಾರೆ. ಅಂತೂ ಆದಿಯವರೇ, ಕೊನೆಗಂತೂ ನಾವು ಅಂದ್ಕೊಂಡಿರುವ ಹಾಗೆ ಮಾವನವ್ರ ಆಪ್ರೇಷನ್ ಕೂಡ ಆಯಿತು. ಅವರನ್ನು ಕೂಡ ಚೇತರಿಸ್ಕೊತಾ ಇದ್ದಾರೆ. ಅದೇನೋ ಖುಷಿ. ಆದರೆ ಈಗ 2 ದಿನ ಆದ ನಂತರ ಮಾವ ಡಿಸ್ಚಾರ್ಜ್ ಆಗ್ತಾರೆ. ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೂರ್ಯವಂಶಿ ಮನೆಗೆ ಕರ್ಕೊಂಡು ಹೋಗೋಣ ಅಂತಂದರೆ ಅಲ್ಲಿ ಶ್ರೇಷ್ಠ ಇದ್ದಾಳೆ. ಅತ್ತೆಗಂತೂ ಅವಳು ಕಂಡ್ರೇ ಆಗಲ್ಲ, ಅಲ್ಲಿಗೆ ಹೋಗೋಕ್ಕೂ ಒಪ್ಪಲ್ಲ. ಇನ್ನು ನಮ್ಮನೆಗೆ ಬನ್ನಿ ಅಂತಂದರೆ ಅದಕ್ಕೂ ಅತ್ತೆ ಒಪ್ತಾರೋ ಇಲ್ವೋ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಆದಿ, ಭಾಗ್ಯ ನೀವು ಏನನ್ನೂ ಯೋಚನೆ ಮಾಡಬೇಡಿ, ಅವರಿಬ್ಬರನ್ನು ಕೂಡ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂತ ಆದಿ ಹೇಳಿದ ತಕ್ಷಣವೇ, ಆದಿಯವರೇ ಅದಕ್ಕೆ ಅವರು ಒಪ್ಕೋಬೇಕಲ್ವಾ? ನನಗಂತೂ ಇತ್ತೀಚೆಗೆ ಬಂಗಾರ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿದೆ. ಒಂದು ವೇಳೆ ಅತ್ತೆ ಮಾವ ಏನಾದರೂ ನಮ್ಮ ಮನೆಗೆ ಬಂದುಬಿಟ್ರೆ ಜೊತೆಗೆ ಬಂಗಾರಿನೂ ಕೂಡ ಬರಬಹುದಲ್ವಾ? ಇರಿ, ನಾನು ಅವಳಿಗೆ ಫೋನ್ ಮಾಡ್ತೀನಿ. ಎಲ್ಲಿದ್ದಾಳೋ ಇಷ್ಟೊತ್ತಿಗೆ? ಆಗಲೇ ಕಾಲೇಜ್ ಮುಗ್ದಿರ್ಬೇಕಿತ್ತಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ, ನಾನು ಅವಳಿಗೆ ಫೋನ್ ಮಾಡೋದಿದ್ರೆ ಅವಳು ನನ್ನ ಜೊತೆಗೇ ಸರಿಯಾಗಿ ಮಾತಾಡಲ್ಲ. ಅದಕ್ಕಿಂತ ನಾನು ಅಮ್ಮನಿಗೇನೆ ಮಾತಾಡೋದು ಒಳ್ಳೆಯದು ಅಂತ ಭಾಗ್ಯ ತನ್ನ ಫೋನಿಂದ ಇನ್ನೊಂದವ್ರಿಗೆ ಕಾಲ್ ಮಾಡ್ತಾಳೆ. ಅಮ್ಮ ಎಲ್ಲಿದೆಯಾ? ಅಮ್ಮ, ಅಪ್ಪ ಹೇಗಿದ್ದಾರೆ? ಬಂಗಾರಿ ಹೇಗಿದ್ದಾಳೆ? ಅಮ್ಮ ಮನೆಗೆ ಬಂದಿಲ್ವಾ ಅಂತ ಭಾಗ್ಯ ಕೇಳ್ತಾಳೆ. ಭಾಗ್ಯ, ನನಗೂ ನಿಮ್ಮ ಅಪ್ಪಂಗೂ ಅವಳದೇ ಚಿಂತೆ ಆಗಿಬಿಟ್ಟಿದೆ ಕಣೆ ಅಂತ ಸುನಂದವ್ರು ಹೇಳ್ತಾರೆ. ಯಾಕಮ್ಮ, ಏನಾಯಿತು? ಮತ್ತೆ ಕೋಪನಾ? ನಿನ್ನ ಜೊತೆನೂ ಮಾತಾಡ್ತಿಲ್ವಾ ಅಂತ ಭಾಗ್ಯ ಹೇಳಿದ ತಕ್ಷಣವೇ, ಭಾಗ್ಯ ಆ ಕೋಪ ತಾಪ ಎಲ್ಲದೂ ಕೂಡ ಹಾಗೇನೇ ಇದೆ ಕಣೆ. ಆದರೆ ಕ್ಲಾಸ್ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಹೋಗ್ತಾಳೆ, ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾಳೆ ಕಣೆ. ಬರಬೇಕಾದ್ರೆ ತುಂಬಾ ಸುಸ್ತಾಗಿರ್ತಾಳೆ. ಊಟ ತಿಂಡಿ ಏನನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನು ಓದ್ಕೋತೀನಿ ಅಂತ ರೂಮ್ಗೆ ಹೋಗ್ಬಿಟ್ಟು ಹಾಗೇನೆ ಮಲ್ಕೊಂಡ್ಬಿಡ್ತಾಳೆ. ಅವಳೇನೋ ಗುಟ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಸುನಂದವ್ರು ಹೇಳ್ತಾರೆ. ಹಾಗೆ ಸ್ವಲ್ಪ ನೀನೇ ವಿಚಾರಿಸು ಅಂತ ಕೂಡ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಭಾಗ್ಯ ಫೋನ್ ಕಟ್ ಮಾಡಿಬಿಟ್ಟು, ಆದಿಯವರೇ 8 ಗಂಟೆ ತನಕ ಯಾವ ಕ್ಲಾಸು ಕೂಡ ಇರಲ್ಲ. ಅವಳು ನಮ್ಮಿಂದ ಏನೋ ವಿಷಯನ ಮುಚ್ಚಿಟ್ಟು ಇನ್ನೇನೋ ಸಮಸ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಹಾಗಾದರೆ ಇರಿ ಭಾಗ್ಯ, ಕಾಲೇಜ್ ಹತ್ರನೇ ಹೋಗ್ಬಿಟ್ಟು ವಿಚಾರಿಸೋಣ ಅಂತ ಆದಿ ಹೇಳಿದ ತಕ್ಷಣವೇ ಎಲ್ಲ ಸತ್ಯ ತಿಳ್ಕೊಬೇಕು ಅಂತ ಅವಳನ್ನು ಕೇಳಿದ್ರೆ ಅವಳು ಯಾವ ಸತ್ಯನೂ ಕೂಡ ಹೇಳಲ್ಲ. ಹಾಗಾಗಿ ಅವಳ ಫ್ರೆಂಡ್ ಒಬ್ಬಳು ನನಗೆ ಗೊತ್ತು, ಅವಳನ್ನು ಕೇಳೋಣ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಇಲ್ಲಿ ಭಾಗ್ಯ ಕಾಲ್ ಬರ್ತಾ ಇರೋದನ್ನ ನೋಡಿಬಿಟ್ಟು ತನ್ನ ಫ್ರೆಂಡ್ ಮಾತ್ರ ತುಂಬ ಗಾಬರಿ ಆಗಿಬಿಡ್ತಾಳೆ. ಅಯ್ಯೋ, ಭಾಗ್ಯ ಆಂಟಿ ಕಾಲ್ ಮಾಡ್ತಿದ್ದಾರಲ್ಲ, ಫಸ್ಟ್ ನಾನು ತನ್ವಿ ಹತ್ರ ಮಾತಾಡಿ ಆಮೇಲೆ ನಂತರ ಇವ್ರದ್ದು ಕಾಲ್ ರಿಸೀವ್ ಮಾಡಬೇಕು ಅಂತ ಹೇಳಿ ಭಾಗ್ಯನ ಕಾಲ್ನ ಕಟ್ ಮಾಡ್ತಾಳೆ. ಇಲ್ಲಿ ಭಾಗ್ಯ ಮತ್ತೆ ಕಾಲ್ ಮಾಡ್ತಾಳೆ. ಅಯ್ಯೋ ಆಂಟಿ ಮತ್ತೆ ಕಾಲ್ ಮಾಡ್ತಿದ್ದಾರಲ್ಲ ಅಂತ ತನ್ವಿ ಫ್ರೆಂಡ್ ತುಂಬ ಟೆನ್ಷನ್ ಆಗಿಬಿಟ್ಟು, ಹೇಳಿ ಆಂಟಿ ಅಂತ ಕಾಲ್ ರಿಸೀವ್ ಮಾಡಿ, ಪುಟ ಎಲ್ಲಿದೆಯಾ? ಕ್ಲಾಸ್ ಎಲ್ಲ ಮುಗೀತಾ ಅಂತ ಭಾಗ್ಯ ಕೇಳ್ತಾಳೆ. ಹ್ಞೂ ಆಂಟಿ, ಕ್ಲಾಸ್ ಎಲ್ಲ ಮುಗೀತು, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹುಡುಗಿ ಹೇಳಿದ ತಕ್ಷಣವೇ, ಹೌದಾ, ಹಾಗಾದರೆ ತನ್ವಿ ಕೂಡ ನಿನ್ನ ಜೊತೆ ಇದ್ದಾಳಾ ಅಂತ ಭಾಗ್ಯ ಕೇಳ್ತಾಳೆ. ಇಲ್ಲ ಆಂಟಿ, ನನಗಷ್ಟೇ ಕ್ಲಾಸ್ ಮುಗೀತು, ತನ್ವಿಗೆ ಸ್ಪೆಷಲ್ ಕ್ಲಾಸ್ ಇದೆ, ಅವಳು ಕಾಲೇಜ್ ಹತ್ರನೇ ಇದ್ದಾಳೆ ಅಂತ ಹುಡುಗಿ ಸುಳ್ಳು ಹೇಳ್ತಾಳೆ. ಓ ಹೌದಾ ಪುಟ, ಹಾಗಾದರೆ ಒಂದು ಕೆಲಸ ಮಾಡು, ನೀನು ಅಲ್ಲೇ ನಿಂತ್ಕೋ, ನಾನು ನಿನ್ನ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಿನ್ನ ಪಿಕ್ ಮಾಡಿ ನಿಮ್ಮ ಮನೆ ಹತ್ರನೇ ಡ್ರಾಪ್ ಮಾಡ್ತೀನಿ ಅಂತ ಭಾಗ್ಯ ಕಾರಿಂದ ಬಂದು ಹಾಗೆ ರೋಡ್ ಹತ್ರನೇ ಬರ್ತಾಳೆ. ಆ ಹುಡುಗಿ ಅಲ್ಲೇ ನಿಂತ್ಕೊಂಡಿರೋದನ್ನ ನೋಡಿಬಿಟ್ಟು ಭಾಗ್ಯ ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು, ಬಾ ಪುಟ, ತನ್ವಿ ಯಾವ ಕ್ಲಾಸ್ ಹತ್ರ ಇದ್ದಾಳೆ ತೋರಿಸು ಅಂತ ಕೇಳ್ತಾಳೆ. ನಾನು ಅವಳ ಹತ್ರ ಮಾತಾಡಬೇಕು ಅಂತ ಭಾಗ್ಯ ಹೇಳಬೇಕಾದ್ರೆ, ಅದು ಆಂಟಿ, ತನ್ವಿ ಕಾಲೇಜಲ್ಲಿ ಇಲ್ಲ ಅಂತ ಆ ಹುಡುಗಿ ಸತ್ಯ ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನನ್ನ ಮಗಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳು, ನಿನಗೆ ಗೊತ್ತಿರುವ ಸತ್ಯ ಹೇಳು ಅಂತ ಭಾಗ್ಯ ಹುಡುಗಿಗೆ ಜೋರು ಮಾಡ್ತಾಳೆ. ಇಲ್ಲಿ ಕನ್ನಿಕಾ, ಅಕ್ಷತಾ ಮತ್ತು ವೈಭವ್ ಜೊತೆಗೇನೆ ಮಾತಾಡ್ತಾ ಇರ್ತಾಳೆ. ಯಾವ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ವಿಷಯ ಭಾಗ್ಯ ತಿಳ್ಕೊಂಡು ಡ್ಯಾಡ್ಗೆ ಪಿನ್ ಇಟ್ಬಿಟ್ಟಿದ್ದಾಳೆ. ಈಗ ಡ್ಯಾಡ್ ಬೇರೆ ವೈಭವ್ ಹುಡುಗನ್ನ ಮತ್ತೆ ಅವ್ರ ಮನೆಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ವೈಭವ್ ಒಂದು ವೇಳೆ ನಿನ್ನ ರಿಲೇಟಿವ್ ಅಂತ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಬ್ರೋ ಮಾತ್ರ ಈ ಮದುವೆಗೆ ಒಪ್ಪಿಗೆ ಕೊಡಲ್ಲ ಅಂತ ಕನ್ನಿಕಾ ಹೇಳಬೇಕಾದ್ರೆ, ಅಷ್ಟೇನಾ ಕನ್ನಿಕಾ, ಬೇಗ ಮದುವೆ ಆಗ್ತಿದೆ ಅಂತ ಖುಷಿ ಪಡೋದನ್ನು ಬಿಟ್ಟು ನೀನು ಇವಾಗ ಈ ಥರ ಟೆನ್ಷನ್ ಮಾಡ್ಕೋತಾ ಇದೆಯಲ್ಲ, ನೋಡು ಆದಿ ಆಗಲಿ ಭಾಗ್ಯ ಆಗಲಿ ಈ ಮದುವೆಗೆ ಒಪ್ಕೊಂಡ್ರೂ ಒಪ್ಕೊಳ್ಳಿಲ್ಲ ಅಂತಂದರೂ ಏನೂ ಟೆನ್ಷನ್ ಇಲ್ಲ, ಏನು ಮ್ಯಾಟ್ರೇ ಆಗಲ್ಲ. ಯಾಕಂತಂದರೆ ಮುಖ್ಯವಾಗಿ ಒಪ್ಕೋಬೇಕಾಗಿರೋದು ಮೀನಾಕ್ಷಿ ಮತ್ತು ಕಾಮಂತ್ ಅಂಕಲ್. ಅವರಿಬ್ಬರು ಒಪ್ಪಿಗೆ ಕೊಟ್ಟಿದ್ದು
ಆದಮೇಲೆ ನಾನೇನೆ ಮುಂದೆ ನಿಂತು ನಿಮ್ಮಿಬ್ರಿಗೂ ಕೂಡ ಮದುವೆ ಮಾಡಿಸ್ತೀನಿ ಅಂತ ಅಕ್ಷತಾ ಹೇಳ್ತಾರೆ. ಇನ್ನು ಒಂದು ಕಡೆ ತನ್ವಿ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಲಾಯರ್ ಜೊತೆಗೇನೆ ಶ್ರೇಷ್ಠ ಅಲ್ಲಿಗೇನೆ ಬಂದುಬಿಡ್ತಾಳೆ. ಶ್ರೇಷ್ಠ ನೋಡಿಕೊಂಡು ತನ್ವಿ ಓಡೋಗ್ಬಿಟ್ಟು ಬಚ್ಚಿಟ್ಕೊಬಿಡ್ತಾರೆ. ಅರೆ ಶ್ರೇಷ್ಠ ಆಂಟಿ ಲಾಯರ್ ಬೇರೆ ಕರ್ಕೊಂಡು ಬಂದಿದ್ದಾರೆ ಅಂತಂದರೆ ಏನೋ ಮಾತಾಡೋಕ್ಕೇ ಬಂದಿದ್ದಾರೆ, ಅದೇನು ಅಂತ ಕೇಳಿಸ್ಕೊಳ್ಳೋಣ ಅಂತ ತನ್ವಿ ಅಲ್ಲೇ ಬಚ್ಚಿಟ್ಕೊಂಡು ಎಲ್ಲ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ಏನು ಸರ್ ನೀವು ತಾಂಡವ್ ಜೊತೆ ಸೇರಿಕೊಂಡು ಏನು ನನ್ನ ಜೀವನನ ನರ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ ಈಡಿಯಟ್ ತಾಂಡವ್ಗಂತೂ ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಬೇಡವಾ ಅಂತ ಶ್ರೇಷ್ಠ ಬೈತಾಳೆ. ಅದು ಹಾಗಲ್ಲ ಮೇಡಮ್, ತಾಂಡವ್ ಅವ್ರ ಜೊತೆಗೇನೆ ನೀವು ಕೂಡ ಸೇರ್ಕೊಂಡಿದ್ರಲ್ವಾ, ನಿಮ್ಮ ಲೈಫ್ ಎಲ್ಲ ಸೆಟ್ಲ್ ಆಗಬೇಕು ಅಂತ ತಾನೇ ತಾಂಡವ್ ಅವರು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಲಾಯರ್ ಹೇಳ್ತಾರೆ. ಸಾಕು ಸರ್ ಸುಮ್ಮನಿರಿ, ತಾಂಡವ್ ಆ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿ ಆ ಮನೆನ ಕಿತ್ಕೊಂಡು ಅವ್ರನ್ನೆಲ್ಲ ನರ್ಕ ಅನುಭವಿಸೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ನನಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಶ್ರೇಷ್ಠ ಕೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ಏನು ಪಪ್ಪ ಇಷ್ಟೊಂದು ಕೆಟ್ಟವರ, ನಾನು ಅವ್ರನ್ನ ತುಂಬಾ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಸತ್ಯ ಏನು ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ ಅಂತ ತನ್ವಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.